ನಮಸ್ಕಾರ ವೀಕ್ಷಕರೇ. ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಮತ್ತೆ ಸಚಿವರಾಗಿದ್ದಾರೆ. ಇದು ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಏಳೋದಕ್ಕೆ ಕಾರಣವಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಸದನದ ಒಳಗೂ ಹಾಗೂ ಸದನದ ಹೊರಗೂ ಹೋರಾಟ ನಡೆಸ್ತಾ ಇದ್ದಾವೆ. ಹಾಗಾದ್ರೆ ಏನಿದು ನಾಗೇಂದ್ರ ಹಗರಣ? ಈ ಪ್ರಕರಣ ಮೊದಲು ಬೆಳಕಿಗೆ ಬಂದಿದ್ದು ಹೇಗೆ? ಹಗರಣ ನಡೆದಿದ್ದು ಯಾವ ರೀತಿ? ಈ ಹಗರಣದ ಸಂಪೂರ್ಣ ಹೂರಣ ನೋಡೋಣ ಎಳೆ ಎಳೆಯಾಗಿ. ಬಿ ನಾಗೇಂದ್ರ ಮತ್ತೆ ಸಂಪುಟಕ್ಕೆ ರಾಜಕಾರಣದಲ್ಲಿ ವಿವಾದದ ಬೆಂಕಿ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಮೂಲ ಎಲ್ಲಿ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದೊಡ್ಡ ಮಟ್ಟದ ಅಕ್ರಮ ಮಹಾ ಹಗರಣ ಬಯಲಿಗೆ ಬಂದಿದ್ದು ಯಾವುದೇ ರಾಜಕಾರಣಿಯಿಂದ ಅಲ್ಲ ಅಥವಾ ತನಿಖಾಧಿಕಾರಿಗಳಿಂದಲೂ ಅಲ್ಲ. ಅದೇ ನಿಗಮದ ಲೆಕ್ಕಪತ್ರ ವಿಭಾಗದಲ್ಲಿದ್ದ ಪಿ ಚಂದ್ರಶೇಖರನ್ ಅನ್ನೋ ಅಧಿಕಾರಿಯಿಂದ. ಅಂದು ಮೇ 26, 2024ರಂದು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆದ್ರೆ ಅವರು ಬರೆದಿಟ್ಟಿರುವಂತಹ ಆ ಡೆತ್ ನೋಟ್ ಇದೆಯಲ್ಲ, ಅದೇ ಈ ಇಡೀ ಪ್ರಕರಣಕ್ಕೆ ಮೊದಲ ಸುಳಿವಾಯಿತು. ಮೇಲಾಧಿಕಾರಿಗಳ ದೌರ್ಜನ್ಯ, ಸಚಿವರ ಮೌಖಿಕ ಆದೇಶಗಳು ಮತ್ತು ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಆ ನೋಟ್ನಲ್ಲಿ ಕಂಪ್ಲೀಟ್ ವಿವರ ಇತ್ತು. ಇದಾದ ಮೇಲೆಯೇ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ನಡೆಸಿದಾಗ ಅಸಲಿ ಕರಾಳ ಮುಖ ಬಯಲಿಗೆ ಬಂದಿದ್ದು. ಈ ಪ್ರಕರಣದ ಕಾವು ಹೆಚ್ಚಾಗ್ತಿದ್ದಂತೆ ಜೂನ್ 6, 2024ರಂದು ಸಚಿವ ಬಿ ನಾಗೇಂದ್ರ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟರು. ₹187 ಕೋಟಿ ಲೆಕ್ಕಾಚಾರ ಏನು? ಹಾಗಾದ್ರೆ ಆ 187 ಕೋಟಿ ರೂಪಾಯಿ ಕತೆ ಏನು? ನೋಡಿ, 187 ಕೋಟಿ ಅಂದ ತಕ್ಷಣ ಅದಿಡೀ ಕಳವಾದ ಹಣ ಅಂತಲ್ಲ. ಗಂಗಾ ಕಲ್ಯಾಣ ಯೋಜನೆಯಡಿ ಬಂದಿರುವಂತಹ 43.33 ಕೋಟಿ ರೂಪಾಯಿ ಸೇರಿದಂತೆ ಬೇರೆ ಬೇರೆ ಮೂಲಗಳಿಂದ ನಿಗಮದ ಯೂನಿಯನ್ ಬ್ಯಾಂಕ್ ಖಾತೆಗೆ ಒಟ್ಟುಗೂಡಿದ ಮೊತ್ತ ಇದು. ಆದ್ರೆ ಈ 187 ಕೋಟಿ ರೂಪಾಯಿಯಲ್ಲಿ ಭಾರಿ ಮೊತ್ತ ಅಂದ್ರೆ ಬರೋಬ್ಬರಿ 89.63 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಬೇರೆಡೆಗೆ ವರ್ಗಾಯಿಸಲಾಗಿತ್ತು. ಈ ಅಕ್ರಮಕ್ಕೆ ಖಾತೆ ಬದಲಾವಣೆಯೇ ಮುಖ್ಯ ಅಸ್ತ್ರವಾಗಿತ್ತು. ಫೆಬ್ರವರಿ 21, 2024ರಂದು ನಿಗಮದ ಖಾತೆಯನ್ನ ವಸಂತನಗರದ ಶಾಖೆಯಿಂದ ಎಂಜಿ ರಸ್ತೆ ಶಾಖೆಗೆ ಶಿಫ್ಟ್ ಮಾಡ್ತಾರೆ. ಇದಾದ ಮೇಲೆ ಪಕ್ಕಾ ಪ್ಲಾನ್ ಮಾಡಿ ಜಂಟಿ ಸಹಿಯ ಮಂಡೇಟ್ ಅನ್ನೇ ಬದಲಾಯಿಸಿಬಿಡ್ತಾರೆ. ಚೆಕ್ ಮತ್ತು RTGS ಮೂಲಕ ಸರಣಿ ವಹಿವಾಟು ನಡೆಸಿ ಹಣವನ್ನ ಹೊರಗೆ ಸಾಗಿಸಲಾಗುತ್ತದೆ. ಇಲ್ಲಿ ವಿಚಿತ್ರ ಅಂದ್ರೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಯಾವುದೇ ಸೂಕ್ತ ಪರಿಶೀಲನೆ ನಡೆಸದೆ ಎಲ್ಲ ಅಕ್ರಮ ವರ್ಗಾವಣೆಗೆ ಅವಕಾಶ ಮಾಡಿಕೊಟ್ಟಿದ್ರು. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಅವರ ಡೆತ್ ನೋಟ್ ಹೊರಬೀಳುತ್ತಿದ್ದಂತೆಯೇ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿತ್ತು. ರಾಜ್ಯ ಸರ್ಕಾರ ತಕ್ಷಣವೇ SIT ರಚನೆ ಮಾಡಿ ತನಿಖೆಗೆ ಆದೇಶಿಸಿತ್ತು. ಇತ್ತ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ಹಾಗೂ CBI ಕೂಡ ಅಖಾಡಕ್ಕಿಳಿದವು. ಸಚಿವ ಬಿ ನಾಗೇಂದ್ರ ಅವರ ನಿವಾಸ ಸೇರಿದಂತೆ ಹಲವು ಪ್ರಭಾವಿ ವ್ಯಕ್ತಿಗಳು, ಬ್ಯಾಂಕ್ ಅಧಿಕಾರಿಗಳು ಮತ್ತು ಏಜೆಂಟರ ಮನೆಗಳ ಮೇಲೆ ಸರಣಿ ದಾಳಿಗಳು ನಡೆದಿದ್ವು. ತನಿಖಾ ಸಂಸ್ಥೆಗಳ ಪ್ರಾಥಮಿಕ ವರದಿ ಪ್ರಕಾರ RTGS ಮೂಲಕ ವರ್ಗಾವಣೆಯಾದ 89.63 ಕೋಟಿ ರೂಪಾಯಿ ನೇರವಾಗಿ ಯಾವುದೇ ಒಂದೇ ಖಾತೆಗೆ ಹೋಗಿರಲಿಲ್ಲ. ಬದಲಾಗಿ ನಕಲಿ ಕಂಪನಿಗಳ ಖಾತೆಗಳಿಗೆ ಮತ್ತು ಹೈದರಾಬಾದ್ ಸೇರಿದಂತೆ ವಿವಿಧ ಕಡೆಗಳಲ್ಲಿದ್ದ ಖಾಸಗಿ ವ್ಯಕ್ತಿಗಳ 106 ಖಾತೆಗಳಿಗೆ ಸಣ್ಣ ಸಣ್ಣ ಮೊತ್ತದಲ್ಲಿ ಹಣವನ್ನ ರವಾನಿಸಲಾಗಿತ್ತು. ಅಲ್ಲಿಂದ ಈ ಹಣವನ್ನ ನಗದಾಗಿ ಡ್ರಾ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಶಾಕಿಂಗ್ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಇಡೀ ಹಗರಣದಲ್ಲಿ ಅತ್ಯಂತ ಬೇಸರದ ಸಂಗತಿ ಎಂದರೆ ರಾಜ್ಯದ ಬಡ ಮತ್ತು ಹಿಂದುಳಿದ ವರ್ಗಗಳ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಲು ಮೀಸಲಾಗಿರುವಂತಹ ಗಂಗಾ ಕಲ್ಯಾಣ ಯೋಜನೆಯ 43.33 ಕೋಟಿ ರೂಪಾಯಿ ಮೊತ್ತವು ಈ ಅಕ್ರಮ ವರ್ಗಾವಣೆಗೆ ಬಲಿಯಾಗಿದ್ದು, ರೈತರ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿರುವಂತಹ ಹಣ ಅಧಿಕಾರಿಗಳು ಮತ್ತು ಪ್ರಭಾವಿಗಳ ಜಂಟಿ ಸಂಚಿನಿಂದಾಗಿ ಮಿಸ್ಯೂಸ್ ಆಗಿದೆ ಅನ್ನೋದು.
ವೀಕ್ಷಕರೇ, ಈ ಹಗರಣ ಬಯಲಿಗೆ ಬರಲು ಮೂಲ ಕಾರಣವಾಗಿದ್ದು ರಾಜ್ಯ ಸರ್ಕಾರದ ಎಲ್ಲ ನಿಗಮಗಳು ಹಾಗೂ ಇಲಾಖೆಗಳ ಹಣದ ವರ್ಗಾವಣೆಯನ್ನ ಖಜಾನೆ 2 ತಂತ್ರಾಂಶದ ಅಡಿಯಲ್ಲಿ ತಂದಾಗ ಅದಕ್ಕೂ ಮೊದಲು ನಿಗಮ ಮಂಡಳಿಗಳು ಹಾಗೂ ಕೆಲ ಇಲಾಖೆಗಳ ಹಣದ ವರ್ಗಾವಣೆ ನೇರವಾಗಿ ಮಾಡಲು ಅವಕಾಶ ಇತ್ತು. ಆದರೆ ಖಜಾನೆ 2 ತಂತ್ರಾಂಶದ ಅಡಿಯಲ್ಲಿ ರಾಜ್ಯ ಸರ್ಕಾರದ ಏಕೀಕೃತ ವರ್ಗಾವಣೆಯಡಿ ತಂದಿದ್ರಿಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕೈವಾಡವೇ ಇಲ್ಲದೆ ಇಂತಹ ಪ್ರಕರಣ ನಡೆಯಲು ಸಾಧ್ಯವೇ ಇರಲಿಲ್ಲ ಎಂಬುದೇ ಈ ಕೇಸ್ ಎಕ್ಸ್ಪೋಸ್ಗೆ ಕಾರಣವಾದ ಬೇಸ್ಲಿಂಗ್. ಇನ್ನು ಈ ಹಗರಣದ ಮಾಸ್ಟರ್ ಪ್ಲಾನ್ ರೂಪುಗೊಂಡಿದೆ ನೆರೆ ರಾಜ್ಯ ಹೈದರಾಬಾದ್ನಲ್ಲಿ. ಅಕ್ರಮ ಹಣವನ್ನ ಸುಲಭವಾಗಿ ಡೈವರ್ಟ್ ಮಾಡೋಕೆ ಬಳಸಿಕೊಂಡಿದ್ದು ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ. ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಬರೋಬ್ಬರಿ 18 ನಕಲಿ ಅಕೌಂಟ್ಗಳನ್ನ ಓಪನ್ ಮಾಡಲಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿತ್ತು. ನಕಲಿ ಕೆವೈಸಿ, ಫೇಕ್ ಡಾಕ್ಯುಮೆಂಟ್ಸ್ ಮಾತ್ರವಲ್ಲದೆ ನಿಗಮದ ಮೇಲಧಿಕಾರಿಗಳ ಒರಿಜಿನಲ್ ಸಹಿಯನ್ನೇ ಕಾಪಿ ಮಾಡಿ ನಕಲಿ ರಬ್ಬರ್ ಸ್ಟಾಂಪ್ಗಳನ್ನ ರೆಡಿ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿತ್ತು. ಈ ಮೂಲಕವೇ ಕೋಟ್ಯಾಂತರ ರೂಪಾಯಿ ಹಣ ಸದ್ದಿಲ್ಲದೆ ನಕಲಿ ಖಾತೆಗಳ ಅಂಗಳ ಸೇರಿತ್ತು. 600 ಖಾತೆಗಳ ಬೃಹತ್ ಜಾಲ, 89.63 ಕೋಟಿ ರೂಪಾಯಿ ಅಕ್ರಮ. ಹಣ ನಕಲಿ ಖಾತೆಗಳಿಗೆ ಬಂದಿದೆ ತಡ. ತನಿಖಾ ಸಂಸ್ಥೆಗಳ ಕಣ್ಣಿಗೆ ಮಣ್ಣೆರಚಲು ನಿಜವಾದ ಕಿಲಾಡಿ ಆಟ ಶುರುವಾಯಿತು. ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಪ್ರಕಾರ ಈ 83.63 ಕೋಟಿ ರೂಪಾಯಿಯನ್ನ ಬರೋಬ್ಬರಿ 600 ಬ್ಯಾಂಕ್ ಖಾತೆಗಳಿಗೆ ತುಂಡು ತುಂಡಾಗಿ ವರ್ಗಾಯಿಸಲಾಗಿತ್ತು. ಈ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಅಂತ ಯಾರಿಗೂ ಟ್ರೇಸ್ ಆಗಬಾರದು ಅನ್ನೋ ಕಾರಣಕ್ಕೆ ಈ ಲೇಯರಿಂಗ್ ತಂತ್ರ ಬಳಸಲಾಗಿತ್ತು. ಅನಂತರ ಆ ಖಾತೆಗಳಿಂದ ಹಣವನ್ನ ನಗದಾಗಿ ಡ್ರಾ ಮಾಡಿ ಕಂತೆ ಕಂತೆ ನೋಟುಗಳನ್ನ, ಚಿನ್ನದ ಬಿಸ್ಕತ್ತುಗಳು ಮತ್ತು ಐಷಾರಾಮಿ ಕಾರ್ಗಳನ್ನಾಗಿ ಕನ್ವರ್ಟ್ ಮಾಡಿ ಹಂಚಿಕೊಳ್ಳಲಾಗಿತ್ತು. ಆಗ್ಲೇ ಸಿಬಿಐನ ಚಾರ್ಜ್ ಶೀಟ್ ವ್ಯವಸ್ಥಿತವಾಗಿ ನಡೆದಿರುವಂತಹ ದೊಡ್ಡ ಹಗರಣದ ಕವಾಡವನ್ನ ಕಳಚಿಟ್ಟಿದೆ. ನಕಲಿ ಖಾತೆ, ನಕಲಿ ಸಹಿಗಳಿಂದ ಹಿಡಿದು 600 ಅಕೌಂಟ್ಗಳ ಜಾಲದ ತನಕ ನಡೆದ ಈ ಕೋಟಿ ಕೋಟಿ ಲೂಟಿಯ ಕತೆ ಈಗ ಕಾನೂನಿನ ಅಂಗಳಕ್ಕೆ ತಲುಪಿತ್ತು. ತನಿಖಾ ಸಂಸ್ಥೆಗಳ ಕಣ್ಣಿಗೆ ಬಿದ್ದಿರೋ ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಈ ಅಕ್ರಮ ಹಣ ಕೇವಲ ಖಾತೆಗಳಲ್ಲಿ ಉಳಿಯಲಿಲ್ಲ, ಬದಲಾಗಿ ಬೇರೆಯದ್ದೇ ಉದ್ದೇಶಕ್ಕೆ ಬಳಕೆಯಾಗಿತ್ತು ಅನ್ನೋ ಮಾಹಿತಿ. ಹಗರಣದ ಹಣ ಚುನಾವಣೆಗೂ ಹೋಯಿತೆ. ರಾಜಕೀಯ ನಾಯಕರಿಂದ ಶುರುವಾಗಿತ್ತು ವಾಕ್ ಸಮರ. ವೀಕ್ಷಕರೇ, ನಿಗಮದ ಖಾತೆಯಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಹಾರಿ ಹೋಗಿದ್ದು ಬರೀ ನಕಲಿ ಖಾತೆಗಳಿಗೆ ಅಥವಾ ಕೇವಲ ಸ್ವಂತ ಲಾಭಕ್ಕಷ್ಟೇ ಅಲ್ಲ. ಈ ಅಕ್ರಮ ಹಣದ ಬೇರುಗಳು ನೇರವಾಗಿ ಲೋಕಸಭಾ ಚುನಾವಣೆ ತನಕ ಚಾಚಿಕೊಂಡಿತ್ತು ಅನ್ನೋದು. ಆಗ 2024ರ ಲೋಕಸಭಾ ಚುನಾವಣೆ ವೇಳೆ ಬಳ್ಳಾರಿ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಹಣ ಹಂಚಿಕೆಗೆ ಇದೇ ನಿಗಮದ ಲೂಟಿ ಹಣ ಬಳಕೆಯಾಗಿತ್ತು ಅಂತ ಜಾರಿ ನಿರ್ದೇಶನಾಲಯ ಗಂಭೀರ ಆರೋಪ ಮಾಡಿತ್ತು. ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಪ್ರಕಾರ ಅಕ್ರಮವಾಗಿ ಹೊರಕ್ಕೆ ತಂದಿರುವಂತಹ ಹಣದಲ್ಲಿ ಬರೋಬ್ಬರಿ 20.19 ಕೋಟಿ ರೂಪಾಯಿಯನ್ನ ಚುನಾವಣಾ ವೆಚ್ಚಕ್ಕಾಗಿಯೇ ಡೈವರ್ಟ್ ಮಾಡಲಾಗಿತ್ತು. ಬಳ್ಳಾರಿ ವ್ಯಾಪ್ತಿಯ ಸುಮಾರು 7.5 ಲಕ್ಷ ಮತದಾರರಿಗೆ ತಲಾ 200 ರೂಪಾಯಿಯಂತೆ ಹಂಚಲು ಈ ಹಣವನ್ನ ಬಳಸಲಾಗಿದೆ ಎನ್ನುವಂತ ಶಾಕಿಂಗ್ ವಿವರಣೆ ಇಡಿ ವರದಿಯಲ್ಲಿದೆ. ಮತ ಸೆಳೆಯೋಕೆ ಸಾರ್ವಜನಿಕರ ಹಣವನ್ನೇ ದಾಳವಾಗಿ ಬಳಸಿಕೊಳ್ಳಲಾಯಿತಾ ಅನ್ನೋ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ತಮ್ಮ ಮೇಲಿನ ಈ ಎಲ್ಲ ಗಂಭೀರ ಆರೋಪಗಳನ್ನ ಬಿ ನಾಗೇಂದ್ರ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ರು. ಇದು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಮಾಡ್ತಾ ಇರುವಂತ ರಾಜಕೀಯ ಸಂಚು, ನನ್ನ ಮತ್ತು ಸರ್ಕಾರದ ತೇಜೋವಧೆಗೆ ನಡೀತಾ ಇರುವಂತ ಹುನ್ನಾರ ಅಂತ ಅವರು ಪ್ರತ್ಯಾರೋಪ ಮಾಡಿದ್ರು. ಒಂದ್ ಕಡೆ ತನಿಖಾ ಸಂಸ್ಥೆ ಇಡಿ ಇಂಚಿಂಚು ಸಾಕ್ಷಿಗಳ ಸಮೇತ ಚುನಾವಣೆಗೆ ಹಣದ ಹರಿವನ್ನ ತಲುಪಿದ್ದನ್ನ ಪಟ್ಟಿ ಮಾಡ್ತಿದ್ರೆ, ಇನ್ನೊಂದೆಡೆ ಇದು ಕೇವಲ ರಾಜಕೀಯ ಪ್ರೇರಿತ ಆರೋಪ ಅಂತ ನಾಯಕರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಬಡವರ ಅಭಿವೃದ್ಧಿಗೆ ಮೀಸಲಾಗಿರುವಂತಹ ಹಣ ಚುನಾವಣೆಯ ಕಣ ಅಂಕಣವನ್ನ ತಲುಪಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಅಕ್ರಮದ ಹಣ ಎಷ್ಟು ಹಂತಗಳಲ್ಲಿ ದುರ್ಬಳಕೆಯಾಗಿದೆ ಅಂದ್ರೆ ಕೊನೆಗೆ ವೈಯಕ್ತಿಕ ಖರ್ಚು ವೆಚ್ಚಗಳಿಗೂ ಕೂಡ ಇದೇ ಹಣವನ್ನ ಬಳಸಿಕೊಳ್ಳಲಾಗಿತ್ತು ಅನ್ನೋ ಶಾಕಿಂಗ್ ವಿಚಾರವನ್ನ ಇಡಿ ಹೊರಹಾಕಿದೆ. ಹೌದು, ಅಕ್ರಮವಾಗಿ ಡೈವರ್ಟ್ ಆದ ಹಣದಿಂದ ಹೈಫೈ ವಿಮಾನ ಪ್ರಯಾಣ, ಮನೆಗಳ ವಿದ್ಯುತ್ ಬಿಲ್, ಐಷಾರಾಮಿ ವಾಹನಗಳ ನಿರ್ವಹಣೆ ಮತ್ತು ಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ವೇತನವನ್ನು ಪಾವತಿಸಲಾಗಿದೆ ಅಂತ ಇಡಿ ಆರೋಪ ಮಾಡಿದೆ. ಬಡವರ ಅಭಿವೃದ್ಧಿಗೆ ಮೀಸಲಾಗಿರುವಂತಹ ಹಣ ಈ ಮಟ್ಟಿಗೆ ಪರ್ಸನಲ್ ಯೂಸ್ಗೆ ಬಳಕೆಯಾಯ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಆದ್ರೆ ಇವೆಲ್ಲವೂ ಕೂಡ ತನಿಖಾ ಸಂಸ್ಥೆಯ ಆರೋಪಗಳಾಗಿದ್ದು ಕೋರ್ಟ್ನಲ್ಲಿ ಸಾಬೀತಾಗಬೇಕಿದೆ. ನಾಗೇಂದ್ರ ಮಾಸ್ಟರ್ ಮೈಂಡ್ ಅಂದಿದ್ದ ಇಡಿ.
ಸಿಬಿಐನಿಂದ 1.20 ಕೋಟಿ ಲಂಚದ ಚಾರ್ಜ್ ಶೀಟ್. ಇನ್ನೊಂದೆಡೆ ಆಗ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ತನಿಖಾ ಸಂಸ್ಥೆಗಳ ವರದಿ ಒಂದಕ್ಕಿಂತ ಒಂದು ಕಂಪ್ಲೀಟ್ ಭಿನ್ನವಾಗಿದೆ. ರಾಜ್ಯ ಸರ್ಕಾರದ ಎಸ್ಐಟಿ ಸಲ್ಲಿಕೆ ಮಾಡಿರುವಂತಹ ಆರಂಭಿಕ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ. ಆದರೆ ಅಕ್ಟೋಬರ್ 2024ರಲ್ಲಿ ಅಖಾಡಕ್ಕಿಳಿದಿರುವಂತಹ ಇಡಿ ನಾಗೇಂದ್ರ ಅವರೇ ಈ ಇಡಿ ಹಗರಣದ ಮಾಸ್ಟರ್ ಮೈಂಡ್ ಅಂತ ನೇರ ಆರೋಪ ಮಾಡಿದ್ದು. ಈಗ ಜೂನ್ 2026ರಲ್ಲಿ ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಪ್ರಕರಣಕ್ಕೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಬರೋಬ್ಬರಿ 13.95 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಟೆಂಡರ್ಗಳನ್ನ ಕೊಡಿಸಲು ನಾಗೇಂದ್ರ ಅವರು 1.20 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಸಿಬಿಐ ಗಂಭೀರ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ಈ ಲಂಚದ ಹಣವನ್ನ ನೇರವಾಗಿ ಪಡೆದುಕೊಳ್ಳದೆ ತಮ್ಮ ಸಹೋದರಿ, ಭಾವ, ವೈಯಕ್ತಿಕ ಸಹಾಯಕ ಮತ್ತು ಫಾರ್ಮ್ ಹೌಸ್ ಮಾಲೀಕರ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾರೆ ಅನ್ನೋದು ಸಿಬಿಐ ನೀಡಿರೋ ಶಾಕಿಂಗ್ ಮಾಹಿತಿ. ಹಗರಣದ ಬೇರುಗಳು ಕೇವಲ ಬ್ಯಾಂಕ್ ಖಾತೆಗಳಿಗಷ್ಟೇ ಸೀಮಿತ ಆಗಿರಲಿಲ್ಲ. ಕೆಜಿಟಿಟಿಐ ಮೂಲಕ ನೀಡಲಾಗಿರುವಂತಹ 4.90 ಕೋಟಿ ರೂಪಾಯಿ ಮೌಲ್ಯದ ತರಬೇತಿ ಕೆಲಸವನ್ನ ಉಪಗುತ್ತಿಗೆ ನೀಡೋದ್ರಲ್ಲೂ ಭಾರಿ ಅಕ್ರಮ ನಡೆದಿತ್ತು. ಮಧ್ಯವರ್ತಿಗಳು ಹಾಗೂ ಅಧಿಕಾರಿಗಳ ಜೇಬಿಗೆ ಲಕ್ಷಾಂತರ ರೂಪಾಯಿ ಲಂಚ ತಲುಪಿದೆ ಅಂತ ತನಿಖಾ ಸಂಸ್ಥೆ ಹೇಳಿದೆ. ಈ ಕೇಸ್ನ ಆಳಕ್ಕಿಳಿದ ಎಸ್ಐಟಿ 12 ಮಂದಿಯನ್ನ ಬಂಧಿಸಿ 16.83 ಕೋಟಿ ನಗದು ಮತ್ತು 16.25 ಕೆಜಿ ಚಿನ್ನ ಸೇರಿದಂತೆ 49.96 ಕೋಟಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು. ಇನ್ನೊಂದೆಡೆ ಇಡಿ ಅಧಿಕಾರಿಗಳು ಕೂಡ ಜುಲೈ 12, 2024ರಂದು ನಾಗೇಂದ್ರ ಸೇರಿ 6 ಪ್ರಮುಖರನ್ನ ಬಂಧಿಸಿ ಅಖಾಡಕ್ಕಿಳಿದಿದ್ರು. 96 ದಿನಗಳ ಜೈಲುವಾಸ ಬಳಿಕ ಷರತ್ತುಬದ್ಧ ಜಾಮೀನು. ಜುಲೈನಲ್ಲಿ ಬಂಧನಕ್ಕೊಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಾಗೇಂದ್ರ ಅವರು ಒಟ್ಟು 96 ದಿನಗಳ ಕಾಲ ಕಂಬಿ ಎಣಿಸಿದ್ರು. ಕೊನೆಗೆ ಅಕ್ಟೋಬರ್ 14, 2024ರಂದು ವಿಶೇಷ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಪಡೆದು ಅಕ್ಟೋಬರ್ 16ಕ್ಕೆ ಹೊರಬಂದ್ರು. ಆದ್ರೆ ಈ ಜಾಮೀನನ್ನ ಇಡಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದೆ. ಇದಾದ ನಂತರ ಜನವರಿ 2026ರಲ್ಲಿ ಸಿಬಿಐ ಪ್ರಕರಣದಲ್ಲೂ ದಾಖಲೆ ಆಧಾರಿತ ಕೇಸ್ ಎಂಬ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು. ಆದ್ರೆ ಕಠಿಣ ತನಿಖೆ ಮುಂದುವರೆಸಿರುವಂತಹ ಇಡಿ ಡಿಸೆಂಬರ್ 2025ರಲ್ಲಿ ನಾಗೇಂದ್ರ ಅವರಿಗೆ ಸೇರಿರುವಂತಹ 8.7 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ತಾತ್ಕಾಲಿಕವಾಗಿ ಜಪ್ತಿ ಮಾಡಿತ್ತು. ಇನ್ನು ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಜೂನ್ 2026ರಲ್ಲಿ ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಸೇರಿದಂತೆ ಬರೋಬ್ಬರಿ 30 ಮಂದಿಯನ್ನ ಆರೋಪಿಗಳನ್ನಾಗಿ ಹೆಸರಿಸಲಾಯಿತು. ಸಾಕ್ಷಿ ನಾಶ ಮಾಡಬಾರದು, ತನಿಖೆಗೆ ಸಹಕರಿಸಬೇಕು ಅನ್ನೋ ಷರತ್ತುಗಳ ನಡುವೆಯೇ ದೆಹಲಿ ಪ್ರವಾಸದ ಸುತ್ತ ವಿವಾದ ಎದ್ದಾಗ ಆಗಸ್ಟ್ 11, 2026ರಂದು ಹೈಕೋರ್ಟ್ ಸಚಿವರ ಕರ್ತವ್ಯಕ್ಕಾಗಿ ದೇಶದೊಳಗೆ ಪ್ರಯಾಣಿಸಲು ಇದ್ದಂತ ನಿರ್ಬಂಧವನ್ನ ಸಡಿಲಿಸಿತು. ಈ ಮೂಲಕ ಕಾನೂನು ಸಮರ ಒಂದೆಡೆಯಾದರೆ ತನಿಖೆ ಮತ್ತೊಂದೆಡೆ ಮುಂದುವರೆದಿದೆ. ಈ ಎಲ್ಲ ಕಾನೂನು ಸಮರದ ನಡುವೆಯೇ 2026ರಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಿ ನಾಗೇಂದ್ರ ಅವರು ಮತ್ತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ಪಡೆದುಕೊಂಡಿದ್ದಾರೆ. ಜೈಲಿಗೆ ಹೋಗಿ ಬಂದವರನ್ನ, ಅದರಲ್ಲೂ ಕೂಡ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳಾಗಿರುವಂತಹ ವ್ಯಕ್ತಿಯನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ನೈತಿಕವಾಗಿ ಕಂಪ್ಲೀಟ್ ತಪ್ಪು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಡೆಗಳು ಬೀದಿಗಿಳಿದು ಹೋರಾಟಕ್ಕೆ ನಿಂತಿವೆ. ಅಪರಾಧ ಸಾಬೀತಾಗೋ ತನಕ ಯಾರನ್ನು ಅಪರಾಧಿ ಅನ್ನೋಕೆ ಬರಲ್ಲ. ಜಾಮೀನಿನಲ್ಲಿ ಇರುವಾಗ ಸಚಿವರಾಗಲು ಕಾನೂನಿನಲ್ಲಿ ಯಾವುದೇ ತಡೆಯಿಲ್ಲ ಅನ್ನೋದು ಸರ್ಕಾರದ ಗಟ್ಟಿವಾದ. ಸದ್ಯ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಜೈಲುವಾಸ, ಜಾಮೀನು ಮತ್ತು ಚಾರ್ಜ್ ಶೀಟ್ಗಳ ಹಂತ ದಾಟಿ 2026ರ ಆಗಸ್ಟ್ನಲ್ಲಿ ಬಿ ನಾಗೇಂದ್ರ ಅವರ ಮರು ಸಂಪುಟ ಸೇರ್ಪಡೆಯೊಂದಿಗೆ ಮತ್ತೆ ರಾಜಕೀಯ ಕಾಳಗಕ್ಕೆ ಕಾರಣ ಆಗಿದೆ. ಆಗಸ್ಟ್ 17 ಸೋಮವಾರದಿಂದ ಆರಂಭವಾಗುವ ಅಧಿವೇಶನದಲ್ಲಿ ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸುವುದಂತೂ ನಿಜ. ಈ ಪ್ರಕರಣದ ಸಂಪೂರ್ಣ ರಾಜಕೀಯ ಹಿನ್ನೆಲೆ ಹಾಗೂ ಆಯಾಮಗಳ ವಿವರ, ಅದು ಈ ಎಳೆ ರಾಜಕೀಯದ ಮುಂದಿನ ಎಳೆ. ಹಾಗಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಹೋರಾಟಕ್ಕೆ ಇಳಿಯೋದಕ್ಕೆ ಕಾರಣವಾಗಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಈಗ ಕೇವಲ ಹಣಕಾಸು ಅಕ್ರಮವಾಗಿ ಉಳಿದಿಲ್ಲ. ಇದು ಈಗ ನೈತಿಕತೆ, ರಾಜಕೀಯ ತಂತ್ರ ಹಾಗೂ ಅಧಿವೇಶನದಲ್ಲಿ ರಾಜಕೀಯ ಮುಖಾಮುಖಿಯ ವಿಷಯವಾಗಿ ಮಾರ್ಪಟ್ಟಿದೆ. ಆಗಸ್ಟ್ 17ನೇ ತಾರೀಕು ಅಂದರೆ ನಾಳೆಯಿಂದ, ಸೋಮವಾರದಿಂದ ಏನು ಅಧಿವೇಶನ ಮತ್ತೆ ಪುನರಾರಂಭ ಆಗುತ್ತೆ. ಇದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಸರ್ಕಾರದ ವಿರುದ್ಧ ಯಾವ ರೀತಿ ದಾಳಿಯನ್ನು ಸಂಘಟಿಸಲಿದ್ದಾವೆ, ದೇವದುರ್ಗದಿಂದ ಬಳ್ಳಾರಿವರೆಗೂ ಯೋಜಿಸಿರುವಂತಹ ಪಾದಯಾತ್ರೆಯ ಹಿನ್ನೆಲೆ ಏನು, ಈ ಪ್ರಕರಣದ ರಾಜಕೀಯ ಆಯಾಮದ ಪೂರ್ಣ ಚಿತ್ರಣ ನೋಡೋಣ ಎಳೆ ಎಳೆಯಾಗಿ.
ರಾಜಕೀಯ ಅಖಾಡದಲ್ಲಿ ವಿಪಕ್ಷಗಳ ರಣಕಹಳೆ. ನಾಗೇಂದ್ರ ಸಚಿವರಾಗಿದ್ದಕ್ಕೆ ಆರೋಪಗಳ ಸುರಿಮಳೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಮತ್ತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸದ್ದಿಲ್ಲದೆ ಹೊತ್ತಿದ್ದ ಕಿಚ್ಚನ್ನ ಅಧಿವೇಶನದಲ್ಲಿ ಭುಗಿಲೇಳಲಿದೆ. ಜಾರಿ ನಿರ್ದೇಶನಾಲಯದ ತನಿಖೆ ಎದುರಿಸಿ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಬಂದಂತಹ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ರಾಜಕೀಯವಾಗಿ ದೊಡ್ಡ ವಿವಾದ ಹುಟ್ಟುಹಾಕಿದೆ. ಇದೇ ಈಗ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಾಲಿಗೆ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ. ನೈತಿಕ ಹೊಣೆಗಾರಿಕೆಯ ಪ್ರಶ್ನೆ ಎತ್ತಿದ್ದ ವಿಪಕ್ಷ. ನಾಗೇಂದ್ರ ಸಮರ್ಥನೆಗೆ ನಿಂತ ಆಡಳಿತ ಪಕ್ಷ. ಆಗಸ್ಟ್ 13ರಿಂದ ಆರಂಭವಾಗಿರುವಂತಹ ಮುಂಗಾರು ಅಧಿವೇಶನದಲ್ಲಿ ಆಗಸ್ಟ್ 17 ಸೋಮವಾರದಿಂದ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟಕ್ಕೆ ಸಜ್ಜಾಗಿವೆ. ಸರ್ಕಾರದ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾ ಸದನದ ಕಲಾಪಕ್ಕೆ ಅಡ್ಡಿಪಡಿಸುವ ತಂತ್ರಗಾರಿಕೆಯನ್ನು ರೂಪಿಸಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ನಾಗೇಂದ್ರ ಕಳಂಕಿತ ಎಂದಿರುವಂತಹ ವಿಪಕ್ಷಗಳು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡಿರುವುದನ್ನು ಖಂಡಿಸಿ ಹೋರಾಟಕ್ಕಿಳಿದಿವೆ. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿ ಹೊತ್ತಿರುವಂತಹ ನಾಗೇಂದ್ರ ಅವರನ್ನ ಕೂಡಲೇ ಸಂಪುಟದಿಂದ ಕೈಬಿಡಬೇಕು ಅಂತ ಆಗ್ರಹಿಸಿ ಇದೀಗ ಅಧಿವೇಶನದ ಕಲಾಪಕ್ಕೆ ಅಡ್ಡಿಪಡಿಸಲು ಸಜ್ಜಾಗಿವೆ. ಬಿಜೆಪಿ ಜೆಡಿಎಸ್ ಪಕ್ಷಗಳು ನಾಗೇಂದ್ರ ವಿರುದ್ಧ ಘೋಷಣೆ ಮಾಡಿರುವಂತಹ ಹೋರಾಟ ಕೇವಲ ಅಧಿವೇಶನದ ಕಲಾಪ ಅಡ್ಡಿಪಡಿಸುವುದಕ್ಕೆ ಸೀಮಿತವಾಗಿಲ್ಲ. ರಾಯಚೂರು ಜಿಲ್ಲೆಯ ದೇವದುರ್ಗದಿಂದ ಬಳ್ಳಾರಿವರೆಗೆ ಬೃಹತ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ಘೋಷಣೆ ಮಾಡಿದೆ. ಈ ಮೂಲಕ ವಾಲ್ಮೀಕಿ ನಿಗಮದ ಹಗರಣವನ್ನು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ವಿಷಯವನ್ನಾಗಿ ಜೀವಂತವಾಗಿಡುವುದು ವಿಪಕ್ಷಗಳ ಉದ್ದೇಶವಾಗಿದೆ. ಈ ಪ್ರಕರಣದ ರಾಜಕೀಯ ಹಿನ್ನೆಲೆ ನೋಡೋದಾದ್ರೆ 2024ರ ಮೇ ತಿಂಗಳಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಅಧಿಕಾರಿ ಪಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಾಗ ಎದ್ದಂತಹ ಆಕ್ರೋಶಕ್ಕೆ ಮಣಿದು ಜೂನ್ 6, 2024ರಂದು ನಾಗೇಂದ್ರ ರಾಜೀನಾಮೆ ನೀಡಿದರು. ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಎದುರಾದ ಮೊದಲ ನೈತಿಕ ಮತ್ತು ರಾಜಕೀಯ ಹಿನ್ನಡೆಯಾಗಿತ್ತು. ಈ ಪ್ರಕರಣದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಹಣ ಹಂಚಿಕೆಗೆ ವಾಲ್ಮೀಕಿ ನಿಗಮದ ಹಣ ಬಳಸಲಾಗಿದೆ ಎಂಬ ಇಡಿ ಆರೋಪ ರಾಜಕೀಯವಾಗಿ ಭಾರಿ ಸಂಚಲನವನ್ನು ಮೂಡಿಸಿತು. ಸುಮಾರು 20.19 ಕೋಟಿ ರೂಪಾಯಿ ಹಣವನ್ನು ಚುನಾವಣಾ ವೆಚ್ಚಕ್ಕೆ ಹಾಗೂ ಲಕ್ಷಾಂತರ ಮತದಾರರಿಗೆ ಹಂಚಲು ಬಳಸಲಾಗಿದೆ ಎಂಬ ಉಲ್ಲೇಖ ಆಡಳಿತ ಪಕ್ಷಕ್ಕೆ ಮುಜುಗರವನ್ನು ತಂದಿತ್ತು. ಬಂಧನದ ಸುದ್ದಿಯಲ್ಲಿ ತಲ್ಲಣಿಸಿತು ರಾಜಕೀಯ ಕಣ. ಜೈಲಿನ ಗೋಡೆ ಹಿಂದೆ ನಾಗೇಂದ್ರ ಕಳೆದಿದ್ದು 96 ದಿನ. ಜುಲೈ 12, 2024ರಂದು ಜಾರಿ ನಿರ್ದೇಶನಾಲಯ ನಾಗೇಂದ್ರ ಅವರನ್ನು ಬಂಧಿಸಿದಾಗ ಆಡಳಿತ ಪಕ್ಷವು ರಕ್ಷಣಾತ್ಮಕ ತಂತ್ರಕ್ಕೆ ಜಾರಬೇಕಾಯಿತು ನೋಡಿ. ಒಟ್ಟು 96 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ನಾಗೇಂದ್ರ ಅವರ ಬಂಧನವನ್ನ ವಿಪಕ್ಷಗಳು ಸರ್ಕಾರದ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಅಂತ ಟೀಕಿಸಿದವು. ಅದಾದ ನಂತರ ಅಕ್ಟೋಬರ್ 2024ರಲ್ಲಿ ಜಾರಿ ನಿರ್ದೇಶನಾಲಯ ದಾಖಲಿಸಿದಂತಹ ಪ್ರಕರಣದಲ್ಲಿ ಮತ್ತು ಜನವರಿ 2026ರಲ್ಲಿ ಸಿಬಿಐ ಪ್ರಕರಣದಲ್ಲಿ ದೊರೆತಂತಹ ಜಾಮೀನನ್ನು ನಾಗೇಂದ್ರ ಮತ್ತು ಕಾಂಗ್ರೆಸ್ ಪಡೆ ತಮ್ಮ ನಿರಪರಾಧಿತ್ವದ ಸಾಕ್ಷಿ ಎಂಬಂತೆ ಸಮರ್ಥಿಸಿಕೊಳ್ಳಲು ಯತ್ನಿಸಿದವು. ಆದರೆ ಜಾಮೀನು ಅಂದರೆ ಅಪರಾಧ ಮುಕ್ತಿಯಲ್ಲ ಎಂಬುದು ವಿಪಕ್ಷಗಳ ವಾದವಾಗಿತ್ತು. ಸಿಬಿಐ ಪ್ರಕರಣದ ಜಾಮೀನು ಷರತ್ತು ಉಲ್ಲಂಘಿಸಿ ದೆಹಲಿಗೆ ತೆರಳಿದ್ದಾರೆಂಬ ವಿಪಕ್ಷಗಳ ಆರೋಪ ಇತ್ತೀಚೆಗೆ ಚರ್ಚೆಗೆ ಗ್ರಾಸವಾಗಿತ್ತು. ವಿಪಕ್ಷಗಳಿಗೆ ಈ ಬೆಳವಣಿಗೆ ಮತ್ತೊಂದು ಅಸ್ತ್ರವಾಗಿ ಕೈಗೆ ಸಿಕ್ಕಿತ್ತು. ಆದರೆ ಆಗಸ್ಟ್ 11, 2026ರಂದು ಹೈಕೋರ್ಟ್ ನೀಡಿದಂತಹ ಆದೇಶ ಇದಕ್ಕೆ ಬ್ರೇಕ್ ಹಾಕಿತು. ಸಚಿವರಾಗಿರುವಂತಹ ನಾಗೇಂದ್ರಗೆ ದೇಶದೊಳಗೆ ಪ್ರಯಾಣಿಸಲು ಹೈಕೋರ್ಟ್ ಅನುಮತಿ ನೀಡಿದ್ದು ನಾಗೇಂದ್ರ ಅವರಿಗೆ ರಾಜಕೀಯವಾಗಿ ದೊಡ್ಡ ರಿಲೀಫ್ ನೀಡಿತು. 2026ರಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ನೀಡುವ ಮೂಲಕ ಕಾಂಗ್ರೆಸ್ ಅವರಿಗೆ ಮತ್ತೆ ರಾಜಕೀಯ ಪುನರ್ವಸತಿಯನ್ನ ಕಲ್ಪಿಸಿತು. ಇದು ವಿಪಕ್ಷಗಳಿಗೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲು, ಅಧಿವೇಶನ ಅಡ್ಡಿಪಡಿಸಲು, ಹೋರಾಟ ರೂಪಿಸಲು ಈಗ ಮತ್ತೊಂದು ಅಸ್ತ್ರವಾಗಿ ಕೈಗೆ ಸಿಕ್ಕಂತಾಗಿದೆ. ಅಸಲಿಗೆ 2023ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯನ್ನ ಪ್ರತ್ಯೇಕವಾಗಿ ಸೃಜಿಸಲಾಯಿತು. ಅದಕ್ಕೂ ಮೊದಲು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಭಾಗವಾಗಿತ್ತು ನೋಡಿ. ಆದರೆ ಹೀಗೆ ಎಸ್ಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಪ್ರತ್ಯೇಕವಾಗಿ ಇಲಾಖೆ ಮಾಡಿ ನಾಗೇಂದ್ರಗೆ ಅದರ ಜವಾಬ್ದಾರಿ ಕೊಟ್ಟು ಸಚಿವರನ್ನಾಗಿ ಮಾಡಿದ ಪರಿಣಾಮ ಈಗ ಕಣ್ಣು ಮುಂದಿದೆ.
ಡಿಸೆಂಬರ್ 2025ರಲ್ಲಿ ನಾಗೇಂದ್ರ ಅವರ 8.07 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿದ್ದು ಹಾಗೂ ಜೂನ್ 2026ರ ಸಿಬಿಐ ಚಾರ್ಜ್ ಶೀಟ್ ನಾಗೇಂದ್ರ ಅವರ ಮೇಲಿನ ಭ್ರಷ್ಟಾಚಾರದ ಕಳಂಕ ಇನ್ನೂ ಕೂಡ ಕಳಚಿಲ್ಲ ಎಂಬುದನ್ನು ತೋರಿಸಿಕೊಟ್ಟಿದೆ ಎಂಬ ಆಪಾದನೆ ಕೂಡ ಇದೆ. ಜೈಲಿನಿಂದ ಹೊರಬಂದ ಬಳಿಕ ನಾಗೇಂದ್ರ ತಮ್ಮಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಸರು ಹೇಳಿಸಲು ಕೇಂದ್ರ ತನಿಖಾ ಸಂಸ್ಥೆಗಳು ಒತ್ತಡವನ್ನು ಹೇರಿದು ಅಂತ ಆರೋಪಿಸಿದ್ದು ಈ ಪ್ರಕರಣಕ್ಕೆ ಮತ್ತೊಂದು ರಾಜಕೀಯ ಬಣ್ಣ ನೀಡಿತು. ಆರೋಪ ಸಾಬೀತಾಗುವವರೆಗೆ ಅಪರಾಧಿಯಲ್ಲ ಎಂದ ಸರ್ಕಾರ ನಾಗೇಂದ್ರಗೆ ಬರೀ ಸಮರ್ಥಿಸಿದ್ದಲ್ಲ, ಕೊಟ್ಟರು ಮಂತ್ರಿ ಸ್ಥಾನ ಅಧಿಕಾರ. ಯಾವುದೇ ನ್ಯಾಯಾಲಯ ಅಪರಾಧಿ ಅಂತ ತೀರ್ಪು ನೀಡುವವರೆಗೆ ಯಾರನ್ನೂ ಕೂಡ ಅಪರಾಧಿ ಎನ್ನಲಾಗುವುದಿಲ್ಲ. ಜಾಮೀನಿನಲ್ಲಿರುವಂತಹ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ನೀಡುವುದು ಕಾನೂನು ಬಾಹಿರವಲ್ಲ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರ ನಾಗೇಂದ್ರ ಬೆನ್ನಿಗೆ ನಿಂತಿತು. ಇಲ್ಲಿ ಹೋರಾಟ ನಡೀತಾ ಇರುವುದು ಕಾನೂನು ಮತ್ತು ನೈತಿಕತೆಯ ನಡುವೆ. ಕಾನೂನಾತ್ಮಕವಾಗಿ ಜಾಮೀನು ಸಿಕ್ಕಿದ್ರೂ ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ವ್ಯಕ್ತಿಯನ್ನ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ನೈತಿಕವಾಗಿ ತಪ್ಪು ಎಂಬುದು ವಿಪಕ್ಷಗಳ ಪ್ರಮುಖ ದಾಳಿಯಾಗಿದೆ. ಆಗಸ್ಟ್ 17ರಿಂದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯುವುದು ಖಚಿತ. ಸರ್ಕಾರ ಇದನ್ನು ಹೇಗೆ ಎದುರಿಸುತ್ತದೆ ಮತ್ತು ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಸಂಚಲನವನ್ನು ಮೂಡಿಸುತ್ತದೆ ಎಂಬುದು ಸದ್ಯದ ಕುತೂಹಲ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವು ಕೇವಲ ತನಿಖಾ ಸಂಸ್ಥೆಗಳ ಕೋರ್ಟ್ ಹಾಲ್ಗೆ ಸೀಮಿತವಾಗಿ ಉಳಿದಿಲ್ಲ. ಬಿ ನಾಗೇಂದ್ರ ಅವರ ಮರುಸಂಪುಟ ಸೇರ್ಪಡೆಯೊಂದಿಗೆ ಇದು ಅತ್ತ ಕಾಂಗ್ರೆಸ್ ಸರ್ಕಾರದ ಮುಂದಿನ ನಡೆ, ಸಮರ್ಥನೆ, ನೈತಿಕತೆಯ ಪ್ರಶ್ನೆ ಹಾಗೂ ಇತ್ತ ಬಿಜೆಪಿ ಮತ್ತು ಜೆಡಿಎಸ್ನ ರಾಜಕೀಯ ಹೋರಾಟವಾಗಿ ಮಾರ್ಪಟ್ಟಿದೆ. ಇನ್ನು ಮುಂಬರುವಂತಹ ದಿನಗಳಲ್ಲಿ ಈ ರಾಜಕೀಯ ಸಂಘರ್ಷ ಯಾವ ಹಂತಕ್ಕೆ ಹೋಗಲಿದೆ ಎಂಬುದನ್ನು ಸದ್ಯ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಈ ವಾಲ್ಮೀಕಿ ನಿಗಮದ ಹಗರಣಗಳಲ್ಲಿ ಈಗಾಗಲೇ ಸಾಕಷ್ಟು ಅಪಖ್ಯಾತಿಯನ್ನು ಎದುರಿಸಿದ್ದಂತಹ ಬಿ ನಾಗೇಂದ್ರ ಅವರನ್ನ ಮತ್ತೆ ಈಗ ಸಂಪುಟಕ್ಕೆ ತಗೊಳ್ಳುವಂತಹ ರಿಸ್ಕನ್ನು ಕಾಂಗ್ರೆಸ್ ಯಾಕೆ ತಗೊಳ್ತು ಅಂತ ಅನ್ಸುತ್ತೆ? ಪ್ರತಿಪಕ್ಷಗಳಿಗೆ ಸುಲಭದ ಅಸ್ತ್ರ ಆಯ್ತಾ ಇದು? ಈಗ ಮುಂದಿನ ಅವರ ಹೋರಾಟ ಯಾವ ರೀತಿಯಲ್ಲಿರುತ್ತೆ ವಿಪಕ್ಷಗಳ ಹೋರಾಟ? ಖಂಡಿತ ಶ್ರೀಲಕ್ಷ್ಮಿ, ಪ್ರತಿಪಕ್ಷಗಳಿಗೆ ಸರ್ಕಾರವೇ ತೆಗೆದುಕೊಂಡು ಬನ್ನಿ ನಿಮಗೆ ಅಸ್ತ್ರ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕರೆದು ಈಗ ಅಸ್ತ್ರ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರ ಕಾಲದಲ್ಲಿ ಈ ಒಂದು ಅಕ್ರಮ ಹಣ ವರ್ಗಾವಣೆ ಆಯಿತು. ಆ ಸಂದರ್ಭದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಎದುರಾಯಿತು. ಹೀಗಾಗಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡಲಿಕ್ಕೆ ಬಹುದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಸದನದಲ್ಲಿ, ವಿಧಾನ ಪರಿಷತ್ನಲ್ಲೂ ಮತ್ತು ವಿಧಾನಸಭೆಯಲ್ಲಿ ಎರಡೂ ಉಭಯ ಸದನಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ವಾಗ್ದಾಳಿಗಳನ್ನು ಕೂಡ ನಡೆಸಿದ್ರು. ಸಿದ್ದರಾಮಯ್ಯನವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ 187 ಕೋಟಿ ಅಲ್ಲ 80 ಕೋಟಿ ಆಗಿದೆ ಅನ್ನುವಂಥ ಒಂದು ಸ್ವತಃ ಅಕ್ರಮ ಆಗಿದೆ ಅನ್ನುವಂಥದ್ದು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದು, ಸರ್ಕಾರ ಒಪ್ಕೊಂಡಿತ್ತು. ಹಾಗಾಗಿ ಅಂತಹ ಆರೋಪವನ್ನು ಒತ್ತಿರುವಂತಹ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದೇ ಈಗ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಇದೇ ಕಾರಣಕ್ಕಾಗಿ ಇಡೀ ಮುಂಗಾರು ಅಧಿವೇಶನದಲ್ಲಿ ಮೊದಲ ಟಾರ್ಗೆಟ್ ಯಾರು ಅಂತಂದು ಹೇಳಿದ್ರೆ, ಮೊದಲ ಗುರಿ, ಪ್ರತಿಪಕ್ಷಗಳ ಮೊದಲ ಗುರಿ ಯಾರು ಅಂತಂದು ಹೇಳಿದ್ರೆ ಅದು ಬಿ ನಾಗೇಂದ್ರ ಅಂತ. ಯಾಕೆ ಅಂತಂದು ಹೇಳಿದ್ರೆ, ಈಗಾಗಲೇ ತನಿಖೆ ನಡೀತಾ ಇದೆ, ಇನ್ನೂ ಕೂಡ ತನಿಖೆ ಸ್ವರೂಪದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರುವಂಥದ್ದು ಇದು ಎಲ್ಲೋ ಒಂದು ಕಡೆಗೆ ಸರ್ಕಾರಕ್ಕೂ ಸಾಕಷ್ಟು ಮುಜುಗರ ಮತ್ತು ಏನು ದಲಿತಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಎಸ್ ಟಿ ಜನಾಂಗದ ಹಣವನ್ನು ನುಂಗಿದ್ದಾರೆ, ಅಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಪ್ರತಿಪಕ್ಷಗಳಾಗಿದ್ದೆ. ಇದೇ ಕಾರಣಕ್ಕಾಗಿಯೇ ಸರ್ಕಾರದ ವಾದವೂ ಕೂಡ ಒಂದೇನಂತಂದು ಹೇಳಿದ್ರೆ, ಇದು ನಾಗೇಂದ್ರ ಅವರ ಪಾತ್ರ ಏನಿಲ್ಲ, ಅವರು ಇನ್ನೂ ಕೂಡ ಅಪರಾಧಿ ಅನ್ನುವಂಥದ್ದು ಸಾಬೀತಾಗಿಲ್ಲ, ಎಲ್ಲೂ ಕೂಡ ಅಕ್ರಮ ವೈಯಕ್ತಿಕವಾಗಿ ಇವರ ಮೇಲೆ ಎಲ್ಲೂ ಕೂಡ ಸಾಬೀತಾಗಿಲ್ಲ ಅನ್ನುವಂಥ ವಾದವನ್ನು ಸರ್ಕಾರ ಇಡ್ತಾ ಇದೆ. ಇದರ ನಡುವೆ ನಾಗೇಂದ್ರ ಅವರು ಒಂದು ಸೂಕ್ಷ್ಮವಾದಂಥ ಮಾತನ್ನು ಆಡಿರುವಂಥದ್ದು ಏನಂತಂದು ಹೇಳಿದ್ರೆ, ಬಿಜೆಪಿ ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇದೆ, ಸೊ ನನ್ನನ್ನು ಸಚಿವರಾಗಿದ್ದಕ್ಕೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಾದವನ್ನು ಸ್ವತಃ ಬಿ ನಾಗೇಂದ್ರ ಅವರೇ ಹೇಳ್ತಾ ಇರುವಂಥ ಇನ್ನೊಂದು. ಅಂದರೆ ಅಕ್ರಮ ತನಿಖೆ ಆಗಿದೆ, ತನಿಖೆ ಆಗ್ತಾ ಇರುವಂಥ ಹೊತ್ತಿನಲ್ಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೀತಾ ಇದ್ದಾವೆ. ಈ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸಂದರ್ಭದಲ್ಲಿ ದಲಿತಾಸ್ತ್ರವನ್ನು ಬಿ ನಾಗೇಂದ್ರ ಅವರು ಪ್ರಯೋಗ ಮಾಡಿರುವಂಥದ್ದು. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರಿತಿರುವಂಥ ಪ್ರತಿಪಕ್ಷ ಅತ್ಯಂತ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಅವರ ಮೇಲೆ ಸದನದಲ್ಲಿ ಒಂದಷ್ಟು
ಒಂದು ಸರ್ಕಾರಕ್ಕೆ ಅಡ್ಡಿಪಡಿಸಲಿಕ್ಕೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ದೇವದುರ್ಗದಿಂದ ಹಿಡಿದು ಬಳ್ಳಾರಿವರೆಗೂ ಒಟ್ಟು 207 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ, ಆ ಭಾಗದಲ್ಲಿ ST ಜನಾಂಗದ ಮತ ಬ್ಯಾಂಕ್ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ಹಣವನ್ನ ಸ್ವತಃ ಬಿ ನಾಗೇಂದ್ರ ಅವರು ತಿಂದಿದ್ದಾರೆ ಅನ್ನುವಂತ ಒಂದಷ್ಟು ಸಾಬೀತುಪಡಿಸುವಂತ ರಾಜಕೀಯ ಲೆಕ್ಕಾಚಾರವೂ ಇದರಲ್ಲಿ ಅಡಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತ್ ದುರ್ಗಡ್ ಡೀಟೇಲ್ಸ್ಗಾಗಿ.